ನಮಸ್ಕಾರ ಎಲ್ಲರಿಗೂ ಟ್ರಾವೆಲ್ ವಿತ್ ಪಿ ಎಂ ಟಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಹೋಗ್ತಾ ಇರೋ ಜಾಗ ಯಾವ್ದಪ್ಪ ಅಂದ್ರೆ ತಲಕಾವೇರಿ, ಕಾವೇರಿ ನದಿಯ ಉಗಮ ಸ್ಥಾನ. ನಾನು ನಮ್ಮೂರಿಂದ ಹೋಗ್ತಾ ಇದ್ದೀನಿ. ಇಲ್ಲಿಂದ 100 ಕಿಲೋಮೀಟರ್ ಅಷ್ಟೇ. ಆನ್ ದ ವೇ ಇಲ್ಲಿ ಶಿರಂಗಾಲ ಫಾರೆಸ್ಟ್ ಚೆಕಿಂಗ್ ಪೋಸ್ಟ್ ಇದು ಇದೆ, ಕೂರ್ಗ್ ಬಾರ್ಡರ್. ಸೊ ಇಲ್ಲೇ ಕಣಿವೆ ಅಂತ ಸಿಗುತ್ತೆ. ಅಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ತುಂಬಾ ದೂರದಲ್ಲಿ ಯೆಲ್ಲೋ ಕಲರ್ ಕಾಣಿಸ್ತಿರ್ಬೋದು ನಿಮ್ಗೆ, ಅದೇ ಹ್ಯಾಂಗಿಂಗ್ ಬ್ರಿಡ್ಜ್ ಸ್ಮಾಲ್ ಇದೆ. ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದನ್ನ. ಇಲ್ಲಿಂದ ನೆಕ್ಸ್ಟ್ ಮಡಿಕೇರಿ ಕಡೆ ಹೊರಟೆ. ನಮ್ಮ ಬಾಯ್ಸ್ ಎಲ್ಲ ಬೆಂಗಳೂರಿಂದ ಬಂದಿದ್ದಾರೆ, ಬಟ್ ನಾನು ನಮ್ಮೂರಿಂದ ಹೋಗ್ತಾ ಇದ್ದೀನಿ. ಇದೇ ಮಡಿಕೇರಿ. ಮಡಿಕೇರಿ ಸಿಪಾಯಿ ಸಾಂಗ್ ಕೇಳಿದ್ರಲ್ಲ, ಅದೇ ಮಡಿಕೇರಿ ಇದು. ಇದೆ ನೋಡಿ ಮಡಿಕೇರಿ ಸಿಟಿ, ನೋಡ್ಬೋದು ನೀವು. ಥಿಂಕ್ ಗೊತ್ತಿರುತ್ತೆ, ಫೆಮಿಲಿಯರ್ ಇರುತ್ತೆ. ಕೂರ್ಗ್ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಇಲ್ಲೇ ಲೆಫ್ಟಿಗೆ ಹೋದ್ರೆ ಭಾಗಮಂಡ್ಲ. ಭಾಗಮಂಡ್ಲ ಹಿಂಗೆ ಹೋಗ್ಬೇಕಂತೆ. ಮಂಗಳೂರು ಹೋಗ್ಬೇಕಂದ್ರೆ ಸ್ಟ್ರೈಟ್ ಹೋಗ್ಬೇಕು ನೋಡಿ. ಪುತ್ತೂರು ಸ್ಟ್ರೈಟು, ಬಂಟ್ವಾಳ ಸ್ಟ್ರೈಟು, ಭಾಗಮಂಡ್ಲ ಈ ಕಡೆ. ಸಾಂಗ್ ಹೇಳಿದ ತಕ್ಷಣನೇ ಮಳೆ ಶುರು ಆಗೇ ಬಿಡ್ತು. ಜಡಿ ಜಡಿ ಮಳೆ. ನಾವು ಡ್ರೈ ಟೈಮಲ್ಲಿ ಹೋಗೋಣ ಅಂತ ಹೋಗಿದ್ದು, ಇನ್ನೂ ಮಾನ್ಸೂನ್ ಸ್ಟಾರ್ಟ್ ಆಗಿರಲಿಲ್ಲ. ಬಟ್ ನಾವು ಹೋಗಿದ ತಕ್ಷಣನೇ ನಿಮ್ಮ ಮಾನ್ಸೂನ್ ಸ್ಟಾರ್ಟ್ ಆಯ್ತು. ನಾನು ಇವಾಗ ಎಂಟರ್ ಆಗಿದ್ದೆ ಭಾಗಮಂಡ್ಲ. ಬಗಂಡೇಶ್ವರ ದೇವಸ್ಥಾನ ಇಲ್ಲಿದೆ. ಸೊ ಸದ್ಯ ಫ್ಲೈಓವರ್ ಮಾಡಿಬಿಟ್ಟಿದ್ದಾರೆ. ಇಲ್ಲ ಅಂದ್ರೆ ಮಳೆಗಾಲದಲ್ಲಿ ಇಲ್ಲೆಲ್ಲ ಫುಲ್ ಫ್ಲಡ್ ತರ ಆಗ್ಬಿಡುತ್ತೆ, ಫುಲ್ ಕವರ್ ಆಗುತ್ತೆ. ಆ ಕಡೆಗೂ ಈ ಕಡೆನು ತಲಕಾವೇರಿಗೆ ಹೋಗಕ್ಕೆ ಅಲೋ ಮಾಡಲ್ಲ ಇಲ್ಲಿ. ಬಟ್ ಇವಾಗ ನೋಡ್ಬೋದು ನೀವು, ಚೆನ್ನಾಗಿ ಫ್ಲೈಓವರ್ ಮಾಡಿದ್ದಾರೆ. ಇಲ್ಲೇ ರೈಟ್ ಸೈಡ್ ನೋಡಿ ಹೆಂಗೆ, ಅದೇನೆ ಟೆಂಪಲ್, ಬಗಂಡೇಶ್ವರ ಟೆಂಪಲ್ ಅಂತ. ಇದು ಒಂದು ಪವಿತ್ರ ಸ್ಥಳ. ಯಾಕಪ್ಪ ಅಂದ್ರೆ ಇಲ್ಲಿ 3 ನದಿಗಳು ಜಾಯಿನ್ ಆಗ್ತವೆ. ಒಂದು ಕಾವೇರಿ, ಒಂದು ಕನ್ನಿಕೆ, ಒಂದು ಸುಜ್ಯೋತಿ ಅಂತ. ಸೊ ಇಲ್ಲೇ ಮೀಟಪ್ ಇದೆ. ಇವಾಗ ನಮ್ಮ ಬಾಯ್ಸ್ ಎಲ್ಲ ಬರ್ತಾರೆ, ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲೇ 10 ಕಿಲೋಮೀಟರ್ಸ್ ಅಲ್ಲಿ ಸ್ಟೇ ಮಾಡಿದ್ದಾರೆ. ಬೈಕ್ ಕಾಣಿಸ್ತಾ ಇದೆ, ಒಂದು ಬೈಕ್ ಬಂತು. ಡ್ರಿಂಕ್ ಆಗ್ಬಿಟ್ಟು ಬಂದಿ ಫುಲ್ಲು. ಹಾಯ್ ಹೇಳು. ಹಾಯ್ ಹಾಯ್. ಓ ಹಾಯ್. ರೆಡ್ಡಿಗಾರು ನೆಕ್ಸ್ಟ್ ಎಂಟ್ರಿ. ರೆಡ್ಡಿಗಾರದು ಇದು ಶ್ಯಾಂಕ್ ಆ್ಯಂಡ್ ದೀಪಾಲಿ ಈಗ ಬಂದಿದ್ದು. ಇವಾಗ ಬರ್ತಾ ಇರೋದು ML 450 ರೆಡ್ಡಿಗಾರು ಅಂತ ಇವರು. ನೆಕ್ಸ್ಟ್ ಎಂಟ್ರಿ BMW ಅಂತ CA. 100 ಕಿಲೋಮೀಟರ್ ನಾನು ಬಂದಿರೋದು, ಇವ್ರು 10 ಕಿಲೋಮೀಟರ್ ಬರಕ್ಕೆ ಲೇಟ್ ಆಗಿ 300 ಕಿಲೋಮೀಟರ್ಸ್ ಬಂದಿರೋದು. ಹಂಗೇನಿಲ್ಲ, ಅವರು ಬೆಂಗಳೂರಿಂದ ಬಂದು ಸ್ಟೇ ಆಗಿದ್ರು, ಬಟ್ 10 ಕಿಲೋಮೀಟರ್ ಬಂದಿಲ್ಲ. ಹಂಗಾಗಿ ಹೇಳಿದ್ದು ನಾನು. ಬಟ್ ಅವರೇನೆ ಜಾಸ್ತಿ ಜರ್ನಿ ಮಾಡಿರೋದು. ನಮ್ಮೂರಿಂದ ಇದು 100 ಕಿಲೋಮೀಟರ್ ಅಷ್ಟೇ. ಸೊ ಮಳೆಲೆ ಬಂದೆ. ನೋಡ್ಬೋದು ವೆದರ್ ಹೆಂಗಿದೆ ಅಂತ. ತಲಕಾವೇರಿಗೆ ಎಂಟರ್ ಆದ್ವಿ ನಾವು. ಇದೆ ತಲಕಾವೇರಿಯಿಂದ ಫುಲ್ ಕ್ಲೌಡ್ಸ್. ಇದಿರೋದು ಬ್ರಹ್ಮಗಿರಿ ಬೆಟ್ಟದ ಮಡಿಲಿನಲ್ಲಿ. ಸೊ ಇಲ್ಲಿ ಕಾವೇರಮ್ಮ ಇದೆ. ಸೊ ನೋಡ್ಬೋದು, ಕ್ಯಾಮ್ರಾ ಅಂತೂ ಕಾಣಿಸ್ತಲೇ ಇಲ್ಲ ಏನೂ. ಆ ಥರ ಮಿಸ್ಟು, ಮಳೆ, ಫುಲ್ಲು ನೀರು ಬೀಳ್ತಲೇ ಇತ್ತು ಕ್ಯಾಮ್ರಾಗೆ. ಬನ್ನಿ ಒಳಗೆ ಹೋಗೋಣ, ಯಾಕೆ ಟೈಮ್ ವೇಸ್ಟ್ ಮಾಡೋದು. ಇಲ್ಲೇ ಬ್ರಹ್ಮಕುಂಡಿಕೆ ಅಂತ ಇದನ್ನ ಹೇಳ್ತಾರೆ. ಇಲ್ಲಿಂದಲೇ ಕಾವೇರಿ ಹುಟ್ಟೋದು. ಸೊ ಅಲ್ಲಿಂದ ಕುಂಡಿಕೆಯಿಂದ ಬರೋ ನೀರ್ನ ಇಲ್ಲಿ ಬಸವಣ್ಣನ ಬಾಯಿಂದ ಹೊರಗೆ ಬರೋ ತರ ಮಾಡಿದ್ದಾರೆ. ಇಲ್ಲೇ ನೋಡ್ಬೋದು, ಇದೇ ಕಾವೇರಿಯ ಪವಿತ್ರ ಸ್ಥಳ. ಇಲ್ಲಿಂದಲೇ ಕಾವೇರಿ ನದಿ ಹುಟ್ಟಿ ನಮ್ಮ ದಕ್ಷಿಣ ಭಾರತಕ್ಕೆ ತುಂಬಾ ಜನಗಳ ಜೀವನದಿ ಅಂತಲೇ ಹೇಳ್ತಾರೆ ಅದು. ಸೊ ಅಲ್ಲಿ ಜಾಸ್ತಿ ಕ್ಯಾಮ್ರಾ ಎಲ್ಲ ಯೂಸ್ ಮಾಡೋ ಹಂಗಿಲ್ಲ, ಆದರೂ ಹಿಂಗೋ ಸ್ವಲ್ಪ ವಿಡಿಯೋ ಮಾಡಿದೆ.
ಇದೆಲ್ಲ ಮುಗಿಸ್ಕೊಂಡು ಸ್ಟೇ ಕಡೆ ಹೊರಟ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.